ಒಂದು ಕಾಡಿನಲ್ಲಿ ಮೂವರು ಸ್ನೇಹಿತರು, ಆಮೆ, ಕಾಗೆ ಮತ್ತು ಒಂದು ಇಲಿ. ಮೂವರು ಬಹಳ ಆತ್ಮೀಯತೆಯಿಂದ ಇದ್ದು ವಿರಾಮದ ಸಮಯದಲ್ಲಿ ಪಕ್ಕದ ಸರೋವರದ ಬದಿಯಲ್ಲಿ ಲೋಕಾಭಿರಾಮದ ಹರಟೆ ಹೊಡೆಯುತ್ತಾ ಸಂತೋಷದಿಂದಿದ್ದರು. ಒಮ್ಮೆ ಹೀಗೆ ಮೂವರು ಮಾತನಾಡುತ್ತಾ ಕುಳಿತಿದ್ದಾಗ ಜಿಂಕೆಯೊಂದು ಗಾಬರಿಯಾಗಿ ಕಾಡಿನೊಳಗಿನಿಂದ ಓಡುತ್ತಾ ಬರುತ್ತಿರುವುದು ಕಾಣಿಸಿ ಇದು ಯಾವುದೋ ಅಪಾಯದ ಸೂಚನೆ ಎಂದುಕೊಂಡು ತಮ್ಮ ತಮ್ಮ ಮನೆಯೆಡೆಗೆ ಧಾವಿಸಿದರು. ಆಮೆ ಸರೋವರದೊಳಗೆ, ಇಲಿ ಪಕ್ಕದಲ್ಲಿಯೇ ಇದ್ದ ತನ್ನ ಬಿಲದೊಳಗೆ ಹಾಗೂ ಕಾಗೆ ಪಕ್ಕದ ಮರದಲ್ಲಿದ್ದ ತನ್ನ ಗೂಡಿನೊಳಗೆ, ಹೀಗೆ ಮೂವರು ಅಡಗಿ ಕುಳಿತರು. ಸ್ನೇಹಿತರೆ, ಇದು ನನ್ನ ಕನ್ನಡ ಮಾತುಕತೆ ಚಾನೆಲ್ನಲ್ಲಿ ಪಂಚತಂತ್ರದ 15ನೇ ಕಥೆಯಾಗಿರುತ್ತದೆ. ಕತೆ ನಿಮಗಿಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಓಡಿ ಬಂದ ಜಿಂಕೆ ಸರೋವರದ ಪಕ್ಕದ ಪೊದೆಯೊಂದರಲ್ಲಿ ಅಡಗಿ ಕುಳಿತಿತ್ತು. ಸ್ವಲ್ಪ ಸಮಯ ಏನೂ ನಡೆಯದಿದ್ದಾಗ ಕಾಗೆ ನಿಧಾನವಾಗಿ ಹೊರಬಂದು ಮರದ ಮೇಲಿನಿಂದ ಸುತ್ತಲೂ ನೋಡಿತು. ಯಾವುದೇ ಅಪಾಯವೂ ಗೋಚರಿಸಲಿಲ್ಲ. ಅಪಾಯಕಾರಿ ಪ್ರಾಣಿಯಾಗಲಿ ಮನುಷ್ಯರಾಗಲಿ ಕಂಡುಬರಲಿಲ್ಲ. ಯಾವುದೇ ಅಪಾಯವಿಲ್ಲ, ಎಲ್ಲರೂ ಹೊರಬನ್ನಿ ಎಂದು ಕೂಗಿತು ಕಾಗೆ. ಆಮೆ, ಇಲಿಗಳು ಹೊರಬಂದು ಮೂವರು ಒಟ್ಟು ಸೇರಿದರು. ಅಷ್ಟರಲ್ಲಿ ಜಿಂಕೆ ಕೂಡ ನಿಧಾನವಾಗಿ ಪೊದೆಯಿಂದ ಹೊರಬಂತು. ಈ ಮೂವರು ಸ್ನೇಹಿತರು ಜಿಂಕೆಯ ಬಳಿ ನಡೆದರು. ಕಾಗೆ ಕೇಳಿತು, ಜಿಂಕೆಯಣ್ಣ, ನೀನೇಕೆ ಹಾಗೆ ಗಾಬರಿಯಿಂದ ಓಡಿ ಬಂದೆ? ನಾನು ಮರದ ಮೇಲಿನಿಂದ ಸೂಕ್ಷ್ಮವಾಗಿ ನೋಡಿದ್ದೇನೆ, ಯಾವುದೇ ರೀತಿಯ ಅಪಾಯವೂ ನನಗೆ ಕಂಡು ಬರಲಿಲ್ಲವಲ್ಲ. ಜಿಂಕೆ ಹೇಳಿತು, ಕಾಡಿನಲ್ಲಿ ಕೆಲವು ಬೇಟೆಗಾರರು ನನ್ನನ್ನು ಓಡಿಸಿಕೊಂಡು ಬಂದರು. ನಾನು ತಪ್ಪಿಸಿಕೊಂಡು ಈ ಕಡೆ ಬಂದೆ. ಇಲಿ ಹೇಳಿತು, ಆಗಲಿ, ಈಗ ನೀನು ಹೇಗೋ ತಪ್ಪಿಸಿಕೊಂಡು ಬಂದಿದ್ದೀಯಲ್ಲ, ಇನ್ನು ಮುಂದೆ ನೀನು ಇಲ್ಲಿಯೇ ಇರು, ನಾವೆಲ್ಲರೂ ನಿನ್ನ ಸ್ನೇಹಿತರಾಗಿರುತ್ತೇವೆ. ಆಗಲಿ ಎಂದ ಜಿಂಕೆ ಮುಂದುವರಿಸಿತು, ನೋಡಿ, ಈಗ ನಾವೆಲ್ಲರೂ ಸ್ನೇಹಿತರೆಂದ ಮೇಲೆ ನಾನೊಂದು ವಿಷಯವನ್ನು ನಿಮಗೆಲ್ಲ ಹೇಳಲೇಬೇಕು. ಕೆಲವು ಬೇಟೆಗಾರರು ಈ ಸರೋವರದಲ್ಲಿ ಬಲೆ ಹಾಕಿ ಮೀನು ಹಿಡಿಯಬೇಕೆಂದು ಮಾತನಾಡಿಕೊಳ್ಳುತ್ತಿದ್ದರು. ಹಾಗೇನಾದರೂ ಅವರು ಮಾಡಿದಲ್ಲಿ ನಮ್ಮ ಸ್ನೇಹಿತ ಈ ಆಮೆ ಬಲೆಯಲ್ಲಿ ಸಿಕ್ಕಿ ಬೀಳುವ ಅಪಾಯವಿದೆ. ನಾವೇನಾದರೂ ಮಾಡಲೇಬೇಕೀಗ ಎಂದಿತು. ಇದನ್ನು ಕೇಳಿಸಿಕೊಂಡ ಆಮೆ ಗಾಬರಿಯಾಯಿತು. ಯಾರಾದರೂ ಏನಾದರೂ ಹೇಳುವ ಮುಂಚೆಯೇ ಅದು, ನಾನಿಲ್ಲಿಯೇ ಇದ್ದರೆ ಸಿಕ್ಕಿ ಹಾಕಿಕೊಳ್ಳುತ್ತೇನೆ, ಹಾಗಾಗಿ ನಾನು ಬೇರೆಲ್ಲಿಗಾದರೂ ಹೋಗುತ್ತೇನೆ ಎಂದಿತು. ಇದು ನೀನು ಹುಟ್ಟಿದ ಸ್ಥಳ, ನೀನು ಎಲ್ಲಿಗೂ ಹೋಗುವುದು ಬೇಡ. ನೀನು ಇಲ್ಲಿಂದ ಹೊರಟರೆ ನಿನಗೆ ಇನ್ನೂ ಹೆಚ್ಚಿನ ಅಪಾಯವೇನಾದರೂ ಸಂಭವಿಸಬಹುದು, ಏಕೆಂದರೆ ನಿನ್ನ ನಡಿಗೆ ತುಂಬಾ ನಿಧಾನ. ಹಾಗಾಗಿ ನೀನಿಲ್ಲಿಯೇ ಇರು. ನಿನಗೇನಾದರೂ ಅಪಾಯವಾದಲ್ಲಿ ನಾವು ಮೂವರು ನಿನಗೆ ಸಹಾಯ ಮಾಡುತ್ತೇವೆ ಎಂದು ಇಲ್ಲಿ ಹೇಳುತ್ತಿರುವಾಗಲೇ ಆಮೆ ಕೇಳದೆ ಹೊರಟೇ ಬಿಟ್ಟಿತು. ಮೂವರು ಸ್ನೇಹಿತರು ಬೇಡ ಬೇಡ ಎನ್ನುತ್ತಾ ಆಮೆಯ ಹಿಂದೆಯೇ ಹೋಗತೊಡಗಿದರು. ಸ್ವಲ್ಪ ದೂರ ಹೋಗಿದ್ದರಷ್ಟೇ ಒಬ್ಬ ಬೇಟೆಗಾರ ಬರುತ್ತಿರುವುದು ಕಾಣಿಸಿತು. ಇಲಿ, ಕಾಗೆ, ಜಿಂಕೆಗಳು ತಕ್ಷಣ ಅಡಗಿ ಕುಳಿತವು. ಆಮೆಗದು ಸಾಧ್ಯವಾಗಲಿಲ್ಲ. ಹಾಗಾಗಿ ಅದು ಸುಲಭವಾಗಿ ಬೇಟೆಗಾರನ ಕಣ್ಣಿಗೆ ಬಿತ್ತು. ಬೇಟೆಗಾರ ಆರಾಮವಾಗಿ ಸಿಕ್ಕಿದ ಆಮೆಯನ್ನು ಸಂತೋಷದಿಂದ ಎತ್ತಿಕೊಂಡು ತನ್ನ ಹೆಗಲ ಚೀಲದಲ್ಲಿ ಹಾಕಿಕೊಂಡು ಹೊರಟ. ಕಾಗೆ ಹೇಳಿತು, ಇಲಿಯಣ್ಣ, ನಮ್ಮಲ್ಲಿ ನೀನೇ ಬುದ್ಧಿವಂತ, ನೀನೇ ಏನಾದರೊಂದು ಉಪಾಯ ಮಾಡಬೇಕೀಗ. ಇಲಿ ಸ್ವಲ್ಪ ಆಲೋಚಿಸಿ ಎಲ್ಲರಿಗೂ ಒಂದು ಉಪಾಯವನ್ನು ಸೂಚಿಸಿತು. ಆಮೆಯನ್ನು ಕಾಪಾಡಬೇಕೆಂದರೆ ಯಾರ್ಯಾರು ಏನೇನು ಮಾಡಬೇಕೆಂದು ಇಲಿ ಸೂಚಿಸಿದಾಗ ಮೊದಲು ಜಿಂಕೆ ಓಡಿ ಹೋಗಿ ಬೇಟೆಗಾರನ ದಾರಿಯಲ್ಲಿ ಬಿದ್ದುಕೊಂಡು ಸತ್ತಂತೆ ನಟಿಸಿತು. ಕಾಗೆ ಜಿಂಕೆಯ ಮೈಮೇಲೆ ಕುಳಿತುಕೊಂಡು ಸತ್ತ ಜಿಂಕೆಯನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತಿರುವಂತೆ ನಟಿಸಿತು. ಇದನ್ನು ಕಂಡ ಬೇಟೆಗಾರ, ಈ ದಿನ ತನ್ನ ಅದೃಷ್ಟ ಬಹಳ ಒಳ್ಳೆಯದಿದೆ. ಒಂದು ಕಡೆ ಜೀವಂತ ಆಮೆ ಸಿಕ್ಕಿದೆ, ಇಲ್ಲಿ ನೋಡಿದರೆ ಸತ್ತ ಜಿಂಕೆ. ಈ ದಿನ ತನ್ನ ಸಂಸಾರಕ್ಕೆ ಒಳ್ಳೆಯ ಬಾಡುಟವೆಂದುಕೊಂಡು ಸಂತೋಷದಿಂದ ತನ್ನ ಚೀಲವನ್ನು ಪಕ್ಕಕ್ಕಿರಿಸಿ ಜಿಂಕೆಯ ಕಡೆ ನಡೆದ. ಅಷ್ಟರಲ್ಲಿ ಇಲಿ ಬೇಗ ಬಂದು ಬೇಟೆಗಾರನ ಚೀಲವನ್ನು ಕಡಿದು ಹಾಕಿತು. ತಕ್ಷಣ ಆಮೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ಅಡಗಿ ಕುಳಿತಿತ್ತು. ಬೇಟೆಗಾರ ಜಿಂಕೆಯ ಬಳಿ ಬಂದಾಗ ಆಮೆ ಓಡಿ ಹೋಗಿ ಆಗಿತ್ತು. ಹಾಗಾಗಿ ಜಿಂಕೆಯೂ ಎದ್ದು ಓಡಿ ಹೋಯಿತು. ಕಾಗೆ ಹಾರಿ ಹೋಯಿತು. ಬೇಟೆಗಾರ ತನ್ನೆದುರು ಏನಾಗುತ್ತದೆ ಎಂದು ತಿಳಿಯದೆ ಅಯೋಮಯನಾಗಿ ನೋಡುತ್ತಿದ್ದ. ಆ ಕಡೆ ಜಿಂಕೆಯೂ ಇಲ್ಲ, ಈ ಕಡೆ ಆಮೆಯೂ ಇಲ್ಲದೆ ನಿರಾಶೆಯಿಂದ ಹಿಂತಿರುಗಿದ ಬೇಟೆಗಾರ. ಆ ನಂತರ ಆಮೆ, ಇಲಿ, ಕಾಗೆ ಮತ್ತು ಜಿಂಕೆ ನಾಲ್ವರು ಒಗ್ಗಟ್ಟಿನಿಂದ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಸುಖವಾಗಿ ಸಂತೋಷದಿಂದಿದ್ದರು. ಈ ಕಥೆಯ ನೀತಿ ಪಾಠವೇನೆಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.